ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ರೂಟ್ ಸಪೋರ್ಟ್ ಅಕಾಡೆಮಿ. ಇವತ್ತಿನ ವಿಷಯ ಬಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮೇಲೆ ಎರಡು ಪ್ರಾಬ್ಲಮ್ ಮಾಡೋಣ, ಮತ್ತೆ ಆ ಪ್ರಾಬ್ಲಮ್ ಸಿಂಪಲ್ ಟ್ರಿಕ್ ಹೇಗೆ ಸಾಲ್ವ್ ಮಾಡೋದು ಅಂತ ಕೂಡ ತಿಳ್ಕೊಳ್ಳೋಣ. ಈ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಎರಡು ವಿಷಯ ತಿಳಿಸಬೇಕು. ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮತ್ತೊಂದು ಬ್ಯಾಂಕ್ ಆಫ್ ಬರೋಡಾ. ಎರಡು ಬ್ಯಾಂಕ್ ಗಳಿಂದ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಆ ಅಫಿಷಿಯಲ್ ನೋಟಿಫಿಕೇಶನ್ ಡೀಟೇಲ್ ವಿಡಿಯೋ ನಮ್ಮ ರೂಟ್ ಸಪೋರ್ಟ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದೀವಿ. ಯಾರ್ಯಾರು ಆಕಾಂಕ್ಷಿಗಳು ಎಲಿಜಿಬಲ್ ಇದ್ದೀರಾ, ಇವತ್ತೇ ಅಪ್ಲಿಕೇಶನ್ ಹಾಕಕ್ ಸ್ಟಾರ್ಟ್ ಮಾಡಿ. ಓಕೆನಾ? ನಿಮ್ಮ ಕನಸಿನ ಉದ್ಯೋಗ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಕನಸಿನ ಉದ್ಯೋಗ ಸಿಗುವ ತನಕ ನಿಮ್ಮ ಪ್ರಯತ್ನ ನಿರಂತರವಾಗಿರ್ಬೇಕು. ನಿಮ್ಮ ನಿರಂತರವಾದ ಪ್ರಯತ್ನ ಜೊತೆಗೆ ನಾವಿದ್ದೇವೆ. ಬನ್ನಿ, ಇವತ್ತಿನ ಪ್ರಾಬ್ಲಮ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕಾನ್ಸೆಪ್ಟ್ ಮೇಲೆ ಯೂಶಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಸೊ ಒಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ನಾನು ಎರಡು ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಆಲ್ಸೋ ಇದೇ ಪ್ರಾಬ್ಲಮ್ ನ ಇನ್ನೊಂದು ಪ್ಯಾಟರ್ನ್ ಹೇಗೆ ಕೇಳ್ತಾರೆ ಅದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಯೂಶಲ್ ರೆಗ್ಯುಲರ್ ಮೆಥಡ್ ಮಾಡೋಣ, ಆಮೇಲೆ ಅದನ್ನ ಯೂಸಿಂಗ್ ಟ್ರಿಕ್ಸ್ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಎ ಸ್ಟಾರ್ಟ್ಸ್ ಎ ಬಿಸ್ನೆಸ್ ವಿತ್ ₹72,000. ಅಂದ್ರೆ ಎ 72,000 ರೂಗಳಲ್ಲಿ ಒಂದು ವ್ಯವಹಾರ ಸ್ಟಾರ್ಟ್ ಮಾಡ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ ಸಮ್ ಟೈಮ್ಸ್ ಬಿ ಜಾಯಿನ್ ವಿತ್ ₹48,000. ಬಿ ಕೆಲವು ಸಮಯದ ನಂತರ ಎಷ್ಟು ರೂಪಾಯಿ ಇನ್ವೆಸ್ಟ್ಮೆಂಟ್? ₹48,000 ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಹೌ ಮಚ್ ಟೈಮ್ ಡಸ್ ಬಿ ಜಾಯಿನ್? ಇಫ್ ದಿ ಪ್ರಾಫಿಟ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಆರ್ ಡಿವೈಡೆಡ್ ಇನ್ ರೇಷಿಯೋ 9:5. ಅಂದ್ರೆ ಅವರಿಗೆ ಒಂದು ಪ್ರಾಫಿಟ್ ಬರುತ್ತೆ ಒಂದು ವರ್ಷದ ನಂತರ, ಅಂದ್ರೆ ಲಾಭ ಬರುತ್ತೆ ಒಂದು ವರ್ಷದ ನಂತರ. ಆ ಲಾಭ 9:5 ಹಂಚಲಾಗಿದೆ. ಹಂಚಿದರೆ ಅಂದ್ರೆ ಅವರು ಎಷ್ಟು ತಿಂಗಳಲ್ಲಿ ಹೂಡಿಕೆ ಮಾಡಿದ್ರಿಂದ ಎಷ್ಟು ತಿಂಗಳಲ್ಲಿ ಆ ಲಾಭ ತಗೊಂಡಿದ್ರಿಂದ ನಾವು ಕಂಡುಹಿಡಬೇಕು. ಸೊ ನಾವೀಗ ಕಂಡುಹಿಡಬೇಕಾಗಿರೋದು ಬಿ ಎಷ್ಟು ತಿಂಗಳಲ್ಲಿ ಹೂಡಿಕೆ ಮಾಡಿ ಲಾಭ ತಗೊಂಡಿದ್ದೀರ ಅಂತ ನಾವು ಕಂಡುಹಿಡಬೇಕು. ಕಂಡುಹಿಡಿಯೋದು ಈಸಿ. ಬೇಸಿಕ್ ಫಾರ್ಮುಲಾ ಇದೆ ನೋಡಿ. ಪ್ರಾಫಿಟ್ ಇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಪೀರಿಯಡ್. ಓಕೆನಾ? ಇನ್ವೆಸ್ಟ್ಮೆಂಟ್ ಫಸ್ಟ್ ಯಾರ್ದು? ಏದು ಎಷ್ಟಿದೆ? 72,000. ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ ಒಂದು ವರ್ಷ. ಒಂದು ವರ್ಷ ಅಂದ್ರೆ 12 ತಿಂಗಳು. ಈಗ ಬಿದು ಇನ್ವೆಸ್ಟ್ಮೆಂಟ್ ಎಷ್ಟು? 48,000. ಬಟ್ ಅವ್ರಿಗೆ ಎಷ್ಟು ತಿಂಗಳಲ್ಲಿ ಹೂಡಿಕೆ ಮಾಡಿ ಎಷ್ಟು ತಿಂಗಳು ಲಾಭ ತಗೊಂಡಿದ್ರು ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಕ್ಸ್ ತಗೊಂಡಿದ್ದೀನಿ. ಸೊ ಪ್ರಾಫಿಟ್ ನ ರೇಷಿಯೋ ಎಷ್ಟಿದೆ ಅಂದ್ರೆ ಇಟ್ ಇಸ್ 9:5. ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ 72,000 ಇಂಟು 12 ಇಂಟು 5 ಡಿವೈಡೆಡ್ ಬೈ 48,000 ಇಂಟು 9 ಇಸ್ ಈಕ್ವಲ್ ಟು ಎಸ್. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ಫಾರ್ಮೆಟ್ ಬರುತ್ತೆ. ಸೊ ಈಗ 30 ಗೆಟ್ ಕ್ಯಾನ್ಸಲ್, 12 4s 12 6. ಓಕೆನಾ? ನೆಕ್ಸ್ಟ್ 3 2s 3 3s 3 1s 3 4s 4 4 ಗೆಟ್ ಕ್ಯಾನ್ಸಲ್. ಅಲ್ಲಿಗೆ 2 ಮತ್ತೆ 5 ಉಳ್ಕೊಂಡಿದೆ. ಸೊ ಆನ್ಸರ್ 10 months. ಓಕೆನಾ? ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ನಮ್ಗೆ 5 ಆಪ್ಷನ್ಸ್ ಇರುತ್ತೆ. ಓಕೆನಾ? ಸೊ ದ ಆನ್ಸರ್ 1, ದಟ್ ಇಸ್ 10 months. ಈಗ ಮಾಡಿದ್ದು ರೆಗ್ಯುಲರ್ ಮೆಥಡ್. ಈಗ ಯೂಸಿಂಗ್ ಎ ರೇಷಿಯೋ ಶಾರ್ಟ್ ಟ್ರಿಕಲ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇನಿಷಿಯಲ್ ಎ ಇನ್ವೆಸ್ಟ್ಮೆಂಟ್ ಬಂದು 72,000, ಬಿ ಇನ್ವೆಸ್ಟ್ಮೆಂಟ್ ಬಂದು 48,000. ಸೊ ಇದು ನಾವು ರೇಷಿಯೋ ತಗೊಂಡ್ರೆ 12 4s 12 6 2 2s 2 3s. ಸೊ ನಮ್ಗೆ ಅಲ್ಲಿಗೆ ನಾರ್ಮಲೈಸ್ ಮಾಡ್ಕೊಂಡಾಗ 3:2 ರೇಷಿಯೋ ಬಂದಿದೆ. ಬಟ್ ನಮ್ಗೆ ಪ್ರಾಫಿಟ್ ರೇಷಿಯೋ ಏನ್ ಕೊಟ್ಟಿದ್ದಾರೆ? 9:5 ಕೊಟ್ಟಿದ್ದಾರೆ. 9:5 ಪ್ರಾಫಿಟ್ ರೇಷಿಯೋ ಇರೋದ್ರಿಂದ ನಾವ್ ಇದನ್ನ ಮತ್ತೆ ನಾರ್ಮಲೈಸ್ ಮಾಡ್ಕೊಂಡಾಗ 9/3 5/2 ಬರುತ್ತೆ. 3 1s 3 3s. ಸೊ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದಾಗ 6:5 ಬರುತ್ತೆ. ಬಟ್ ನಮ್ಗೆ ಇಲ್ಲಿ ಮೆನ್ಷನ್ ಮಾಡಿರೋದೇನು? ಒಂದು ವರ್ಷ ಇನ್ನೂ ನಮ್ಗೆ ಸಿಕ್ಕಿರೋದೇ 6 ತಿಂಗಳು. ಇಂಟು 2 ಮಾಡ್ಕೊಂಡಾಗ 12:10 ಬಂತು. ಸೊ ಒಂದು ವರ್ಷದ ಹೂಡಿಕೆ ಏದಾದ್ರೆ ಬಿದು 10 ತಿಂಗಳ ಹೂಡಿಕೆ. ಓಕೆನಾ? ಸೊ ಆನ್ಸರ್ ಆಗ 10 months ಆಗುತ್ತೆ. ಇದು ರೇಷಿಯೋ ಮೆಥಡ್ ಅಲ್ಲಿ ಈಸಿಯಾಗಿ ಮಾಡುವಂತ ವಿದ್ಯೆ. ನೋಡಿ, ಇದೇ ಕ್ವಶನ್ ನ ಇನ್ನೊಂದ್ ತರ ಕೇಳ್ತಾರೆ. ಹೇಗೆ ಕೇಳ್ತಾರೆ ಅಂದ್ರೆ, ಈಗ ಏದು ಇನ್ವೆಸ್ಟ್ಮೆಂಟ್ 72,000 ಇದೆ, ಬಿದ್ ಇನ್ವೆಸ್ಟ್ಮೆಂಟ್ ಹೇಳಲ್ಲ. ಈಗ ಏನ್ ಹೇಳ್ತಾರೆ ಅಂದ್ರೆ, ಬಿ ಕೆಲವು ಸಮಯ ಅಂದ್ರೆ ಬಿ 2 months ಆದ್ಮೇಲೆ ಎ ಜೊತೆ ಬಿಸ್ನೆಸ್ಗೆ ಜಾಯಿನ್ ಆದ್ರೆ ವರ್ಷದ ಕೊನೆಯಲ್ಲಿ ಅವರ ಪ್ರಾಫಿಟ್ 9:5 ಇದ್ರೆ ಬಿ ಯ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕೇಳ್ತಾರೆ. ಬಿದು ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕೇಳ್ತಾರೆ. ಓಕೆನಾ? ಇದನ್ನ ಮಾಡೋದು ಹೇಗೆ? ಇಲ್ಲಿ ನೋಡಿ,
72,000 ಒಂದು ವರ್ಷ ಅಂದ್ರೆ ಇಟ್ ಇಸ್ 12 months. ನಮ್ಗೆ ಬಿದು ಇನ್ವೆಸ್ಟ್ಮೆಂಟ್ ಗೊತ್ತಿಲ್ಲ, ಬಟ್ ಆಲ್ರೆಡಿ ಏನ್ ಹೇಳ್ತಾ ಇದ್ದಾರೆ, 2 ತಿಂಗಳು ಆದ್ಮೇಲೆ ಬಿ ಎ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ಸೊ 2 ತಿಂಗಳು ಆದ್ಮೇಲೆ ಅಂದ್ರೆ ಇನ್ನು ಉಳ್ಕೊಂಡಿದೆಷ್ಟು 10 ತಿಂಗಳು. ಸೊ ಎಕ್ಸ್ ಇಂಟು 10 ಆಗುತ್ತೆ, ರೇಷಿಯೋ ಎಷ್ಟು 9:5 ಆಗುತ್ತೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 72,000 ಇಂಟು 12 ಇಂಟು 5 ಡಿವೈಡ್ ಬೈ 9 10s 90 ಎಕ್ಸ್. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನಾರ್ಮಲೈಸ್ ಮಾಡ್ಕೊಂಡಾಗ ಸೊ 1010 ಗೆಟ್ ಕ್ಯಾನ್ಸಲ್, 9 1s 9 8s 72 ಅಂದ್ರೆ 800 ಬರುತ್ತೆ. ಸೊ ಅಲ್ಲಿಗೆ ಇದಿಷ್ಟು ಮಲ್ಟಿಪ್ಲೈ ಮಾಡಿದಾಗ ಸೊ ಇಟ್ ಇಸ್ 48,000. ಅಲ್ಲಿಗೆ ಬಿ ಯ ಹೂಡಿಕೆ 48,000. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮೇಲೆ ಪ್ರಾಬ್ಲಮ್ಸ್ ಈಸಿ ಇರುತ್ತೆ. ಆರಾಮ್ಸಾಗಿ ನಾವು ಶಾರ್ಟ್ ಕಟ್ ಯೂಸ್ ಮಾಡಿಕೊಂಡು ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಮಾಡ್ಬೋದು. ಆರಾಮಾಗಿ ನಾವು ಬ್ಯಾಂಕಿಂಗ್ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.